ಇದು ದೇವಶಯನಿ ಏಕಾದಶಿಯ ಪವಿತ್ರ ಕಥೆ, ಪುಣ್ಯ, ಶ್ರದ್ಧೆ ಮತ್ತು ದೇವತಾ ಪ್ರಾರ್ಥನೆಯಿಂದ ಕೂಡಿರುವ ಕಥಾನಕ. ಇಕ್ಷ್ವಾಕು ವಂಶದ ಮಂಧಾತ ಎಂಬ ಧರ್ಮಿಷ್ಠ ರಾಜನು ತನ್ನ ಪ್ರಜೆಗಳನ್ನು ನೀತಿಯುತವಾಗಿ ಆಳುತ್ತಿದ್ದನು. ಆದರೆ ಒಂದು ದಿನ ರಾಜ್ಯದಲ್ಲಿ 3 ವರ್ಷಗಳ ಭೀಕರ ಬರಗಾಲ ಬಂತು. ಜನರು ಊಟ, ನೀರಿಲ್ಲದೆ ನರಳತೊಡಗಿದರು. ದುಃಖಿತನಾದ ರಾಜನು ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡಿ ಪರಿಹಾರಕ್ಕಾಗಿ ಹುಡುಕಲು ಹೊರಟನು. ಅವನು ಬ್ರಾಹ್ಮಣ ಮಾನಸಪುತ್ರ ಅಂಗೀರಸ್ ಋಷಿಯ ಆಶ್ರಮಕ್ಕೆ ತಲುಪಿದನು ಮತ್ತು ಸಾಶ್ರಯವಾಗಿ ಪ್ರಾರ್ಥನೆ ಸಲ್ಲಿಸಿದನು. ಋಷಿಯು ಹೇಳಿದರು, ರಾಜನೇ, ಆಷಾಢ ಶುದ್ಧ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎನ್ನುತ್ತಾರೆ. ಈ ದಿನ ವಿಷ್ಣುವು ಯೋಗನಿದ್ರೆಗೆ ಹೋಗುತ್ತಾನೆ. ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ವಿಶ್ರಾಂತಿಯಾಗಿರುವನು. ಈ ದಿವಸ ಉಪವಾಸವನ್ನಾಚರಿಸುವುದು ಬಹು ಪುಣ್ಯದಾಯಕ. ರಾಜನು ತಾನು ಮತ್ತು ತನ್ನ ಪ್ರಜೆಗಳು ವ್ರತವನ್ನು ಆಚರಿಸಿದನು. ಶ್ರದ್ಧೆ, ಭಕ್ತಿ ಮತ್ತು ನಿಯಮದಿಂದ ದೇವರ ಪೂಜೆ ನೆರವೇರಿತು. ವ್ರತದ ಫಲವಾಗಿ ರಾಜ್ಯದಲ್ಲಿ ಮಳೆ ಸುರಿಯಿತು. ಭೂಮಿ ಹಸಿರಾಗಿ ಜನರು ಸಂತೋಷದಿಂದ ಜೀವನ ನಡೆಸಲಾರಂಭಿಸಿದರು. ಇಂತಹ ಪವಿತ್ರ ದೇವಶಯನಿ ಏಕಾದಶಿಯ ಆಚರಣೆ ನಂಬಿಕೆ ಮತ್ತು ಧರ್ಮದ ಸ್ಮರಣೆ ಎಂಬುದಾಗಿ ಈ ಕಥೆಯ ಸಾರಾಂಶ.